ಆ್ಯಕ್ಚುಲಿ ವಾಣಿ ಮ್ಯಾಮ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಅವರು ಇದೊಂದು ಪಾರ್ಲರ್ ಬಿಸ್ನೆಸ್ ಅಂತ ಅಲ್ಲ, ನಮ್ಮ ಇವಾಗಿನ ನಾಡಿನ ಜನತೆಗೆ ಏನು ಅವೇರ್ನೆಸ್ ಬೇಕು ಅದು ಒಂದು ಒಳ್ಳೆ ಕಾನ್ಸೆಪ್ಟ್ ತಂದಿದ್ದಾರೆ. ಈ ಸೀಡ್ಸ್ ಬಾಲ್ ಮುಖಾಂತರ ಪ್ರಕೃತಿನ ಉಳಿಸ್ಬೇಕು, ಪ್ರಕೃತಿನ ಬೆಳೆಸಬೇಕು ಅನ್ನೋ ಒಂದು ಕಾನ್ಸೆಪ್ಟು ತುಂಬ ಚೆನ್ನಾಗಿದೆ. ಈ ಸೀಡ್ಸ್ ಬಾಲ್ ಎಲ್ಲಾದರೂ ಟ್ರಾವೆಲ್ ಮಾಡ್ತಾ ಇರಿ, ಜಸ್ಟ್ ಒಂದು ಕಡೆ ಹಾಕಿದ್ರೆ ಸಾಕು, ಈ ಮಳೆಗಾಲದಲ್ಲಿ ಅದು ಒಂದು ಮರ ಆಗಿ ಬೆಳೆಯುತ್ತೆ. ಇವತ್ತು ನೀವು ಪ್ರಕೃತಿಗೆ ಇದೊಂದು ಉಡುಗೊರೆ ಕೊಟ್ಟರೆ ಈ ಕೊಟ್ಟಿರೋ ನೀವು ಉಡುಗೊರೆ ಇನ್ನೊಂದು ದಿನ ನಿಮಗೆ ಪ್ರಕೃತಿಯಿಂದನೇ ಬೇರೆ ಕಡೆಯಿಂದ ನಿಮಗೊಂದು ಹೆಲ್ಪ್ ಆಗುತ್ತೆ. ಸೊ ಈ ಸೀಡ್ಸ್ ಬಾಲ್ನ ಆದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜನಗಳು ತಗೊಳ್ಳಿ, ಇದನ್ನು ಪ್ರಕೃತಿಗೆ ಕೊಡಿ. ಒಂದಲ್ಲ ಒಂದು ದಿನ ಪ್ರಕೃತಿ ನಿಮಗೆ ಯಾವುದೋ ಒಂದು ರೂಪದಲ್ಲಿ ಸಹಾಯ ಮಾಡೇ ಮಾಡುತ್ತೆ. ಥ್ಯಾಂಕ್ ಯು ವಾಣಿ ಮ್ಯಾಮ್, ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಇನ್ನೂ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ರಂಜಿತ್ ಅವರೇ. ಏನು ಮಾಡ್ಕೊಂಡಿದ್ದೀರಾ ಹೇಳಿ ನೀವು? ನಾನು ಪ್ರೊಫೆಷನಲ್ ವರ್ಕಿಂಗು, ಆ್ಯಕ್ಚುಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇದು ಒಂದು ಒಳ್ಳೆ ಕಾನ್ಸೆಪ್ಟು, ನನಗೆ ತುಂಬ ಇಷ್ಟ. ನಾನು ಒಂದು ಒಳ್ಳೆ ರೈಟ್ ಪರ್ಸನ್ ಜೊತೆ ಕನೆಕ್ಟ್ ಆಗಿದ್ದೀನಿ ಆ್ಯಕ್ಚುಲಿ. ಥ್ಯಾಂಕ್ ಗಾಡ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.